ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತಿನ ಹೊಸ ವಿಡಿಯೋ ಯಾವುದರ ಬಗ್ಗೆ ಅಂದರೆ ಸ್ನೇಹಿತರೆ, ಕುಂಭಮೇಳದಲ್ಲಿ ಮೊನಾಲಿಸಾ ಎಂಬ ಹುಡುಗಿ ತುಂಬಾ ಸದ್ದು ಮಾಡುತ್ತಿದ್ದಾಳೆ. ಹಾಗೆ ಯಾಕೆ ಜನರು ಇಷ್ಟು ಅವಳನ್ನು ವೈರಲ್ ಮಾಡುತ್ತಿದ್ದಾರೆ, ಹಾಗೆ ಮಹಾ ಕುಂಭಮೇಳದಲ್ಲಿ ಅನೇಕ ವಿಷಯಗಳನ್ನು ಬಿಟ್ಟು ಯಾಕೆ ಇಷ್ಟೊಂದು ಜನರು ಈ ಹುಡುಗಿಯನ್ನು ಫೇಮಸ್ ಮಾಡುತ್ತಿದ್ದಾರೆ. ಮಹಾ ಕುಂಭಮೇಳ 144 ವರ್ಷಕ್ಕೊಮ್ಮೆ ಬರುತ್ತದೆ. ಸ್ನೇಹಿತರೆ, ಮಹಾ ಕುಂಭಮೇಳದಲ್ಲಿ ಅನೇಕ ವ್ಯಕ್ತಿಗಳು ಅನೇಕ ರೀತಿಯಲ್ಲಿ ಫೇಮಸ್ ಆಗುತ್ತಾರೆ. ಸಾಧು ಸಂತರು ಹಾಗೂ ಅನೇಕ ರೀತಿಯ ಫೇಮಸ್ ಆಗಿರುವ ವ್ಯಕ್ತಿಗಳು ಇದ್ದಾರೆ. ಆದರೆ ಜನರು ಅವರನ್ನೆಲ್ಲ ಬಿಟ್ಟು ಈ ಮೊನಾಲಿಸಾ ಹಿಂದೆ ಬಿದ್ದಿದ್ದಾರೆ. ಮೊನಾಲಿಸಾ ಒಬ್ಬಳು ಸರಗಳನ್ನು ಮತ್ತು ರುದ್ರಾಕ್ಷಿ ಮಾಲೆಗಳನ್ನು ಮಾರುವ ಹುಡುಗಿ. ಸ್ನೇಹಿತರೆ, ಸದ್ಯಕ್ಕೆ ಸೋಷಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಸ್ಟಾರ್ ಆಗೇ ಇದ್ದಾಳೆ. ಸ್ನೇಹಿತರೆ, ಇವಳ ಕಣ್ಣುಗಳು ಬಹಳ ಆಕರ್ಷಣೀಯವಾಗಿ ಇವೆ. ಹಾಗೆ ಇವಳ ಸೌಂದರ್ಯಕ್ಕೆ ಜನರು ಮಾರಿ ಹೋಗಿದ್ದಾರೆ. ಎಲ್ಲಿ ನೋಡಿದರೆ ಅಲ್ಲಿ ಇವಳ ವಿಡಿಯೋನೇ ಬರುತ್ತದೆ. ಈಗ ಅವಳಿಗೆ ಯಾವುದೇ ರೀತಿಯ ವ್ಯಾಪಾರಗಳು ವಹಿವಾಟುಗಳು ಆಗುತ್ತಿಲ್ಲ. ಏಕೆಂದರೆ ಜನರು ಅವಳಿಗ ಫೋಟೋ ಹಾಗೂ ವಿಡಿಯೋವನ್ನು ತೆಗೆಯುವುದರಲ್ಲಿ ಜನರು ಅವಳನ್ನು ವ್ಯಾಪಾರ ಮಾಡುವುದಕ್ಕೆ ಬಿಡುತ್ತಿಲ್ಲ. ಆದ ಕಾರಣ ಅವರ ತಂದೆ ಅವಳನ್ನು ಅವರ ಊರಿಗೆ ಕರೆಸುತ್ತಿದ್ದಾರೆ. ಯಾವುದೇ ವಿಷಯವಾದರೂ ಅತಿ ಹೆಚ್ಚಾಗಿ ಆಗಬಾರದು. ಯಾಕೆಂದರೆ ಇವಳ ಫೇಮಸ್ ಆಗಿರುವುದೇ ಇವಳಿಗೆ ಕಂಟಕವಾಗಿದೆ. ಯಾಕೆಂದರೆ ಮಧ್ಯರಾತ್ರಿಯಲ್ಲೇ ಇವಳಿಗೆ ಜೀವ ಬೆದರಿಕೆ ಬಂದಿರುವ ಸಂಶಯ ಇದೆ. ಯಾಕೆಂದರೆ ಇವಳು ಈಗ ಸೋಷಲ್ ಮೀಡಿಯಾ ಸ್ಟಾರ್ ಆಗಿದ್ದಾಳೆ. ಏನೇ ಹೇಳಿ ಸ್ನೇಹಿತರೆ, ಅತಿ ಆದರೆ ಅಮೃತ ಕೂಡ ವಿಷವಾಗುತ್ತದೆ. ಒಂದೇ ರಾತ್ರಿಯಲ್ಲಿ ಫೇಮಸ್ ಆಗಿರುವ ಮೊನಾಲಿಸಾ ಸದ್ಯಕ್ಕೆ ಈಗ ಕೋಪದಲ್ಲಿ ಇದ್ದ. ಯಾಕೆಂದರೆ ಅವಳಿಗೆ ಯಾವುದೇ ರೀತಿಯ ವ್ಯಾಪಾರಗಳು ಆಗುತ್ತಿಲ್ಲ. ಅವರು ಮತ್ತು ಅವರ ಕುಟುಂಬದವರು ಬಡತನದಲ್ಲಿ ಇರುವವರು. ಅವಳು ವ್ಯಾಪಾರ ಮಾಡಿದರೆ ಮಾತ್ರ ಅವರಿಗೆ ಊಟ ಸಿಗುತ್ತದೆ. ಸ್ನೇಹಿತರೆ, ಸೋಷಲ್ ಮೀಡಿಯಾದಲ್ಲಿ ಸ್ಟಾರ್ ಆದವರಿಗಿಂತ ಅದನ್ನು ಕಾಪಾಡಿಕೊಂಡು ಬರುವವರೇ ಜಾಸ್ತಿ ಜನ. ಈಗ ಮೊನಾಲಿಸಾ ಸದ್ಯಕ್ಕೆ ಸೋಷಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಿರುವ ಹುಡುಗಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.